ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಸರಣಿಯ ಕ್ಲಾಸ್ ನಂಬರ್ 17 ಆಗಿದೆ. ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 17. ಇನ್ ಅವರ್ ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಗವರ್ನರ್ ಆರ್ ರಾಜ್ಯಪಾಲರ ಕುರಿತು ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈ ಒಂದು ಕ್ಲಾಸಲ್ಲಿ ಪ್ರಧಾನಮಂತ್ರಿ ಆರ್ ಪ್ರೈಮ್ ಮಿನಿಸ್ಟರ್ ಅವರ ಕುರಿತು ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಇಲ್ಲಿ ಪ್ರಧಾನಮಂತ್ರಿಯವರ ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಅಮೇರಿಕಾದ ಅಧ್ಯಕ್ಷರೊಂದಿಗೆ ಹೋಲಿಸಬೇಕಾದರೆ ಅದು ಪ್ರಧಾನಿಯ ಹುದ್ದೆಯೇ ವಿನಃ ರಾಷ್ಟ್ರಾಧ್ಯಕ್ಷರ ಹುದ್ದೆಯಲ್ಲ ಅನ್ನೋಂತ ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂದರೆ ಇವಾಗ ಏನು ಅಮೇರಿಕಾದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರಿದ್ದಾರೆ ಅಧ್ಯಕ್ಷ, ಹಾಗೆ ಭಾರತದ ಪ್ರಧಾನಮಂತ್ರಿಗಳನ್ನ ಏನು ಮಾಡಲಾಗುತ್ತೆ, ಇಲ್ಲಿ ಪ್ರಧಾನಮಂತ್ರಿಗಳನ್ನ ಅಮೇರಿಕಾದ ಅಧ್ಯಕ್ಷ ಅಂದರೆ ಇಲ್ಲಿ ಪ್ರಧಾನಿ ಮೋದಿ ಅವರನ್ನು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೋಲಿಸಲಾಗತ್ತೆ. ಸೊ ಇದರ ಅರ್ಥ ಇಲ್ಲಿ ಅಮೇರಿಕಾದ ಅಧ್ಯಕ್ಷರನ್ನ ಭಾರತದ ಪ್ರಧಾನಮಂತ್ರಿಗೆ ಹೋಲಿಸಲಿಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ಅವರಿಗೆ ಇರುವಂಥ ಅಧಿಕಾರ ಮತ್ತು ಕಾರ್ಯಗಳಿಂದಾಗಿ ಇಲ್ಲಿ ಭಾರತದ ಪ್ರಧಾನಿಗಳನ್ನ ಅಮೇರಿಕಾದ ಅಧ್ಯಕ್ಷರಿಗೆ ಹೋಲಿಸಲಾಗತ್ತೆ. ಸೊ ಗೊತ್ತಿರಲಿ, ಅಮೇರಿಕಾದ ಅಧ್ಯಕ್ಷರನ್ನ ಭಾರತದ ಅಧ್ಯಕ್ಷರೊಂದಿಗೆ ಹೋಲಿಸೋದಿಲ್ಲ, ಅಂದರೆ ರಾಷ್ಟ್ರಪತಿಯೊಂದಿಗೆ ಹೋಲಿಸೋದಿಲ್ಲ, ಬದಲಿಗೆ ಪ್ರಧಾನಿಯವರನ್ನ ಅಧ್ಯಕ್ಷರೊಂದಿಗೆ ಹೋಲಿಸಲಾಗತ್ತೆ. ಹಾಗಿದ್ರೆ ಈ ಒಂದು ಪ್ರಧಾನಮಂತ್ರಿಯವರನ್ನು ಯಾವ ರೀತಿ ನೇಮಕ ಮಾಡಲಾಗತ್ತೆ ಅನ್ನೋಂತ ನೋಡೋಣ. ಸಂವಿಧಾನದಲ್ಲಿ ಯಾವುದೇ ನಿರ್ದಿಷ್ಟ ನಿಬಂಧನೆಗಳಿಲ್ಲ. ಅಂದರೆ ನಮ್ಮ ಸಂವಿಧಾನದಲ್ಲಿ ಪ್ರಧಾನಮಂತ್ರಿಯವರನ್ನು ಹೇಗೆ ನೇಮಿಸಬೇಕು ಅನ್ನೋದರ ಕುರಿತು ನೇರವಾಗಿ ಹೇಳಿಲ್ಲ ಅನ್ನುವಂಥದ್ದು. ಆದರೆ ಸಂವಿಧಾನದ ಸಂಪ್ರದಾಯಗಳನ್ನ ಇಲ್ಲಿ ಅನುಸರಿಸಲಾಗತ್ತೆ. ಸೊ ಸಂಪ್ರದಾಯಗಳಂತಂದರೆ ಏನು? ಉದಾಹರಣೆಗೆ ಇವಾಗ ಪ್ರತಿ ಲೋಕಸಭೆಯ ಒಂದು ಎಲೆಕ್ಷನ್ ಏನು ನಡೆಯುತ್ತೆ, ಸೊ ಈ ಒಂದು ಚುನಾವಣೆಯ ನಂತರ ರಾಷ್ಟ್ರಪತಿಗಳು ಅಂದರೆ ಪ್ರೆಸಿಡೆಂಟ್ ಅವರು ಏನು ಮಾಡ್ತಾರೆ, ಯಾರು ಆ ಒಂದು ಬಹುಮತವನ್ನು ಹೊಂದಿರ್ತಾರೆ, ಅಂದರೆ ಇಲ್ಲಿ ಸ್ಪಷ್ಟವಾದಂಥ ಬಹುಮತವನ್ನು ಹೊಂದಿರ್ತಾರೆ, ಅಂತಹ ಒಂದು ಪಕ್ಷದ ನಾಯಕನನ್ನು ಇಲ್ಲಿ ರಾಷ್ಟ್ರಪತಿಗಳು ಪ್ರಧಾನಿಯಾಗಿ ನೇಮಕವನ್ನು ಮಾಡ್ತಾರೆ. ಸೊ ಈ ರೀತಿ ಕನ್ವೆನ್ಷನ್ ಇರುವಂಥದ್ದು. ಆದರೆ ಈ ಆರ್ಟಿಕಲ್ 75 ಅಡಿಯಲ್ಲಿ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಪ್ರಧಾನಿಯನ್ನು ನೇಮಕ ಮಾಡ್ತಾರೆ. ಅಂದರೆ ಇವಾಗ ಏನು 2014, 2019 ಹಾಗೆ 2024 ಸಾರ್ವತ್ರಿಕ ಒಂದು ಲೋಕಸಭಾ ಒಂದು ಚುನಾವಣೆ ನಡೆಯುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಬಹುಮತವನ್ನು ಪಡೆದಿರುವಂಥ ಪಕ್ಷದ ನಾಯಕ ಅಂದರೆ ಪ್ರಧಾನಿ ಮೋದಿಯವರನ್ನ ಏನು ಮಾಡಲಾಗುತ್ತೆ, ರಾಷ್ಟ್ರಪತಿಗಳು ಇಲ್ಲಿ ಪ್ರಧಾನಿಯಾಗಿ ನೇಮಕವನ್ನು ಮಾಡ್ತಾರೆ. ಹಾಗೆ ಈ ರೀತಿ ನೇಮಕವನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ. ಅಂದರೆ ರಾಷ್ಟ್ರಪತಿಗಳು ಇವಾಗ ಪ್ರಧಾನಮಂತ್ರಿಗಳನ್ನ ನೇಮಕ ಮಾಡ್ತಾರೆ, ಆದರೆ ಇವಾಗ ಕಂಡೀಷನ್ ಇರುತ್ತೆ ಅವ್ರಿಗೆ ಯಾರನ್ನ ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಬಹುಮತ ಪಕ್ಷದ ನಾಯಕ ಅಂದರೆ ಮೆಜಾರಿಟಿ ಪೊಲಿಟಿಕಲ್ ಪಾರ್ಟಿ ಲೀಡರ್ ಯಾರಿರ್ತಾರೆ ಅವರನ್ನು ನೇಮಕ ಮಾಡಲಾಗುತ್ತೆ. ಅಂದರೆ ಇವಾಗ ಯಾರು ಇಲ್ಲಿ ಬಹುಮತದ ಪಕ್ಷದ, ಅಂದರೆ ಇವಾಗ ಲೋಕಸಭೆಯಲ್ಲಿ ಒಟ್ಟು 543 ಸ್ಥಾನಗಳಿವೆ. ಈ 543 ಸ್ಥಾನಗಳಲ್ಲಿ ಸರ್ಕಾರವನ್ನು ಫಾರ್ಮ್ ಮಾಡಬೇಕಾದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕಾಗತ್ತೆ. ಏನಿದು ಅಬ್ಸಲ್ಯೂಟ್ ಮೆಜಾರಿಟಿ ಅಂತಂದರೆ ಏನು ಒಟ್ಟು ಸ್ಥಾನಗಳೇನಿರುತ್ತೆ ಈ ಲೋಕಸಭೆಯ ಸ್ಥಾನಗಳಲ್ಲಿ ಮೋರ್ ದ್ಯಾನ್ 50% ಸ್ಥಾನಗಳನ್ನ ಪಡಿಬೇಕು. ಮೋರ್ ದ್ಯಾನ್ 50% ಅಂತಂದರೆ ಇವಾಗ 500, ಸೊ 50% ಆಫ್ 543 ಅಂತ. ಸೊ +1 ಮೋರ್ ದ್ಯಾನ್ ಮೀನ್ಸ್ 1 ಆ್ಯಡ್ ಮಾಡ್ಕೋತೀವಿ. ಸೊ 543 ಇಂಟು 1/2, ಸೊ ದಿಸ್ ಇಸ್ +1. 50% ಮೀನ್ಸ್ 1/2. ಸೊ ಇವಾಗ 2 1 ಅಗೇನ್ ನೀವು ಇದನ್ನು ಕ್ಯಾನ್ಸಲ್ ಮಾಡಿದರೆ 271.5 ಬರುತ್ತೆ. ಸೊ ದಿಸ್ +1, ಸೊ ದಿಸ್ ಇಸ್ 272.5 ಬರುತ್ತೆ. ಅಂದರೆ ಇದು ನಿಯರ್ಲಿ ಸೊ 273 ಆಗುತ್ತೆ. ಅಂದರೆ ಒಂದು ಇಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅಂದರೆ ಸರ್ಕಾರವನ್ನು ಫಾರ್ಮ್ ಮಾಡಬೇಕಾದ್ರೆ ಒಟ್ಟು 543 ಸ್ಥಾನಗಳಲ್ಲಿ 273 ಸ್ಥಾನಗಳನ್ನ ಗೆದಿಬೇಕಾಗತ್ತೆ. ಸೊ ಈ ರೀತಿ ಒಂದು ಪಕ್ಷ ಪಡೆದಿರುವಂಥ ಸ್ಥಾನಗಳನ್ನ ಆಧರಿಸಿ ಅಂದರೆ ಬಹುಮತವನ್ನು ಹೊಂದಿರುವ ಪಕ್ಷದ ನಾಯಕನ ಇಲ್ಲಿ PM ಆಗಿ ಅಥವಾ ಪ್ರಧಾನಿಯಾಗಿ ನೇಮಕ ಮಾಡಲಾಗತ್ತೆ. ಆದರೆ ಇಲ್ಲಿ ಕೇವಲ ಒಂದೇ ಪಕ್ಷ ಈ ಎಲ್ಲ ಸ್ಥಾನಗಳನ್ನ ಗೆದಿಬೇಕಂತೇನಿಲ್ಲ. ಸೊ ಇಲ್ಲಿ ಹಲವಾರು ಪಕ್ಷಗಳು ಕೂಡ ಏನು ಮಾಡ್ಬೋದು, ಮೈತ್ರಿಯಾಗಿದ್ದುಕೊಂಡು ಸೊ ಈ ರೀತಿ ಒಂದು ಬಹುಮತವನ್ನು ಸಾಬೀತುಪಡಿಸುವಂಥ ಸಾಮರ್ಥ್ಯವನ್ನು ಹೊಂದಿದರೆ ಅವುಗಳು ಸರ್ಕಾರವನ್ನು ಫಾರ್ಮ್ ಮಾಡ್ಬೋದು, ಅಥವಾ ಆ ಒಂದು ಪಕ್ಷದ ನಾಯಕರನ್ನ ಏನು ಮಾಡಲಾಗುತ್ತೆ, ಪ್ರಧಾನಿಯಾಗಿ ನೇಮಕ ಮಾಡಲಾಗತ್ತೆ. ಹಾಗಿದ್ರೆ ಇಲ್ಲಿ ಯಾವುದೇ ಒಂದು ಪಕ್ಷ ಬಹುಮತ ಪಡೆಯದೇ ಹೋದರೆ ಇವಾಗ
ಯಾವುದೇ ಪಕ್ಷ ಇವಾಗ 273 ಸ್ಥಾನಗಳನ್ನ ರೀಚ್ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಆವಾಗ ಏನು ಮಾಡಬಹುದು, ರಾಷ್ಟ್ರಪತಿಗಳಿಗೆ ಇಲ್ಲಿ ಒಂದು ಸಾಂದರ್ಭಿಕ ವಿವೇಚನಾಧಿಕಾರ ಇರುತ್ತೆ, ಸಿಚುವೇಶ್ನಲ್ ಡಿಸ್ಕ್ರಿಷನರಿ ಪವರ್. ಸೊ ಇದರ ಕುರಿತು ಕೂಡ ನಾವು ಪ್ರೆಸಿಡೆಂಟ್ ಅವರ ಕುರಿತು ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೀವಿ. ಎಸ್, ಸೊ ಇವಾಗ ಏನು ಮಾಡ್ತಾರೆ, ತಮ್ಮ ಸಾಂದರ್ಭಿಕ ವಿವೇಚನೆಯನ್ನು ಬಳಸಿ ಯಾರು ಇಲ್ಲಿ ಅತಿ ದೊಡ್ಡ ಪಕ್ಷ ಅಥವಾ ಒಕ್ಕೂಟ ಇರುತ್ತೆ ಅಥವಾ ಮೈತ್ರಿ ಇರುತ್ತೆ, ಆ ಮೈತ್ರಿ ಪಕ್ಷದ ನಾಯಕರನ್ನ ಇಲ್ಲಿ ಏನು ಮಾಡ್ಬೋದು, ಪ್ರಧಾನಿಯಾಗಿ ನೇಮಕ ಮಾಡಬಹುದು. ಆದರೆ ಇಲ್ಲೊಂದು ಕಂಡೀಷನ್ ಇರುತ್ತೆ, ಅವ್ರಿಗೆ 1 ತಿಂಗಳೊಳಗಾಗಿ ಏನು ಮಾಡಬೇಕು, ಅವರು ಬಹುಮತವನ್ನು ಸಾಬೀತುಪಡಿಸಬೇಕಾಗತ್ತೆ. ಅಂದರೆ ಇವಾಗ ಉದಾಹರಣೆಗೆ ಇವಾಗ ಇಲ್ಲಿ ಎ, ಸೊ ಇಲ್ಲಿ ಎ ಅನ್ನುವಂಥ ಪಕ್ಷ ಇಲ್ಲಿ 220 ಸ್ಥಾನಗಳನ್ನ ಪಡ್ಕೊಂಡಿದೆ. ಸೊ ಬಿ ಅನ್ನುವಂಥ ಪಕ್ಷ ಒಂದು 63 ಸ್ಥಾನಗಳನ್ನ ಗೆದ್ದಿದೆ ಅಂತ ಅನ್ಕೋಣ. ಸೊ ಈ ಎರಡನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ, 283 ಆಗುತ್ತೆ. ಸೊ ಇವಾಗ 283 ಅನ್ನುವಂಥದ್ದು ಏನಾಗುತ್ತೆ, ಸೊ ಇಲ್ಲಿ ಕ್ಲಿಯರ್ ಆಗಿ ಏನಾಗುತ್ತೆ, ಈ 273 ಅನ್ನುವಂಥ ಕ್ರೈಟೀರಿಯಾನ ದಾಟತ್ತೆ, ಅಂದರೆ ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಹೊಂದಿರುತ್ತೆ. ಸೊ ಇವಾಗ ಏನು ಮಾಡ್ಬೋದು, ಈ ಪಕ್ಷಕ್ಕೆ ಏನು ಮಾಡ್ಬೋದು, ತನ್ನ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಸೊ ಮೊದಲು ಏನು ಮಾಡ್ತಾರೆ, ಸೊ ಸರ್ಕಾರವನ್ನು ಫಾರ್ಮ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ. ಇವಾಗ ಎ ಪಕ್ಷಕ್ಕೆ ಫಸ್ಟ್ ಇದನ್ನು ಪ್ರಿಯಾರಿಟಿ ಕೊಡ್ತಾರೆ, ಯಾಕಂದರೆ ಇದೇ ಅತಿ ಹೆಚ್ಚು ಸ್ಥಾನಗಳನ್ನ ಹೊಂದಿರುತ್ತೆ ಉಳಿದ ಪಕ್ಷಗಳಿಗೆ ಹೋಲಿಸಿದರೆ. ಸೊ ಹೀಗಾಗಿ ಏನು ಮಾಡಲಾಗುತ್ತೆ, ಎ ಪಕ್ಷಕ್ಕೆ ಅಧಿಕಾರವನ್ನು ಅಥವಾ ಸರ್ಕಾರವನ್ನು ರಚಿಸಲಿಕ್ಕೆ ರಾಷ್ಟ್ರಪತಿಗಳು ಅಧಿಕಾರವನ್ನು ಕೊಡ್ತಾರೆ. ಎಸ್, ಸೊ ಈ ಒಂದು ಸಂದರ್ಭದಲ್ಲಿ ಆ ಪಕ್ಷ ಎ ಪಕ್ಷ ಏನು ಮಾಡಬೇಕು, 1 ತಿಂಗಳೊಳಗಾಗಿ ಇತರ ಪಕ್ಷಗಳೊಂದಿಗೆ ಸೇರಿ ಏನು ಮಾಡಬೇಕು, ಇಲ್ಲಿ ಈ ಒಂದು ಬಹುಮತವನ್ನು ಸಾಬೀತುಪಡಿಸಬೇಕು. ಸೊ ಬಹುಮತವನ್ನು ಸಾಬೀತುಪಡಿಸದೆ ಹೋದರೆ ಮತ್ತೇನಾಗುತ್ತೆ, ಸರ್ಕಾರ ಬಿದ್ದು ಹೋಗುತ್ತಾ. ಎಸ್, ಸೊ ಹಾಗೆ ಇವಾಗ ಇಲ್ಲಿ ಯಾವ ರೀತಿ ಇದಕ್ಕೆ ಒಂದು ಉದಾಹರಣೆ ನೋಡೋದಾದರೆ 1996ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಅವರಿಗೆ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಆಗದೇ ಇರುವಂಥ ಕಾರಣಕ್ಕಾಗಿ ಏನಾಯಿತು, ಸರ್ಕಾರ ಬಿದ್ದು ಹೋಗುತ್ತಾ. ಎಸ್, ಹಾಗೆ ಇಲ್ಲಿ ಪ್ರಧಾನಮಂತ್ರಿಯವರ ಒಂದು ಹಠಾತ್ ನಿಧನರಾದಾಗ, ಅಂದರೆ ಇವಾಗ ಅಧಿಕಾರದಲ್ಲಿರುವಂಥ ಪ್ರಧಾನಿಗಳು ಹಠಾತ್ ನಿಧನರಾದರೆ, ಸೊ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಏನು ಮಾಡ್ಬೋದು, ಪ್ರಧಾನಿಯನ್ನು ನೇಮಕ ಮಾಡಬಹುದು, ತಾತ್ಕಾಲಿಕವಾಗಿ ನೇಮಿಸಬಹುದು. ಆದರೆ ಎಸ್ ನೋಡಿ ಇಲ್ಲಿ, ಆದರೆ ಆಡಳಿತ ಪಕ್ಷವೇ ಹೊಸ ನಾಯಕನ ನೇಮಿಸಿದರೆ ರಾಷ್ಟ್ರಪತಿಗಳಿಗೆ ಬೇರೆ ಆಯ್ಕೆ ಇರುವುದಿಲ್ಲ. ಎಸ್ ನೋಡಿ ಇಲ್ಲಿ, ಆಡಳಿತದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಪ್ರಧಾನಮಂತ್ರಿಗಳಿವರು ಹಠಾತ್ ನಿಧನರಾದಾಗ ಏನು ಮಾಡ್ಬೋದು, ಇವಾಗ ರಾಷ್ಟ್ರಪತಿಗಳು ನೇಮಕ ಮಾಡಬಹುದು. ಒಂದು ವೇಳೆ ಈ ಪ್ರಧಾನಮಂತ್ರಿಯವರು ಯಾವ ಪಕ್ಷದ ಒಂದು ಭಾಗ ಆಗಿರ್ತಾರೆ, ಆ ಪಕ್ಷವೇ ಏನಾದರೂ ಹೊಸ ಒಂದು ನಾಯಕರನ್ನು ಅಂದರೆ PM ಅವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ನೇಮಿಸಿದರೆ, ಆವಾಗ ರಾಷ್ಟ್ರಪತಿ ಬೇರೆ ಆಯ್ಕೆ ಇರೋದಿಲ್ಲ, ಅವರು ಯಾರು ಆಯ್ಕೆ ಮಾಡಿರ್ತಾರೆ ಅವರನ್ನು ನೇಮಕ ಮಾಡಬಹುದು. ಅಂದರೆ ಇವಾಗ ಉದಾಹರಣೆಗೆ ಏನಾಗುತ್ತೆ, ರಾಜೀವ್ ಗಾಂಧಿ. ಎಸ್, ಸೊ ಇಲ್ಲಿ ಏನು ಇಲ್ಲಿ ಇಂದಿರಾ ಗಾಂಧಿ ನಿಧನರಾದ ನಂತರ ಏನಾಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜೀವ್ ಗಾಂಧಿಯವರನ್ನು, ಸೊ ಆವಾಗ ರಾಜೀವ್ ಗಾಂಧಿಯವರನ್ನು ರಾಷ್ಟ್ರಪತಿಗಳು ಚೂಸ್ ಮಾಡೋದಿಲ್ಲ, ಬದಲಿಗೆ ಇಂದಿರಾ ಗಾಂಧಿಯವರ ನಿಧನರಾದ ನಂತರ ಕಾಂಗ್ರೆಸ್ ಪಕ್ಷವೇ ಏನು ಮಾಡುತ್ತಾ, ರಾಜೀವ್ ಗಾಂಧಿಯವರನ್ನ ಪ್ರಧಾನಿಯಾಗಿ ನೇಮಕ ಮಾಡಬೇಕಂತ ಹೇಳುತ್ತಾ. ಸೊ ಇಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ಬೇರೆ ಆಯ್ಕೆ ಇರುವುದಿಲ್ಲ ರಾಜೀವ್ ಗಾಂಧಿಯವರನ್ನ ಬಿಟ್ಟ. ಸೊ ಹೀಗಾಗಿ ಇಲ್ಲಿ ರಾಜೀವ್ ಗಾಂಧಿಯವರು ಇಂದಿರಾ ಗಾಂಧಿಯವರ ಮರಣ ನಂತರ ಏನಾಗುತ್ತೆ, ಈ ಕಾಂಗ್ರೆಸ್ ಪಕ್ಷದ ಒಂದು ಆದೇಶದ ಅನ್ವಯ ರಾಜೀವ್ ಗಾಂಧಿಯವರು ಇಲ್ಲಿ ಪ್ರಧಾನಿಯಾಗಿ ನೇಮಕಗೊಳ್ತಾರೆ. ಎಸ್, ಸೊ ಇಲ್ಲಿ 1997ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿದ. ಏನು ಅಂತಂದ್ರೆ, ಸಂಸತ್ತಿನ 2 ಸದನಗಳ ಸದಸ್ಯರಲ್ಲದ ವ್ಯಕ್ತಿ 6 ತಿಂಗಳ ಅವಧಿಗೆ ಪ್ರಧಾನಿಯಾಗಿ ನೇಮಿಸಬಹುದು. ಹಾಗೆ 6 ತಿಂಗಳೊಳಗಾಗಿ 2 ಸದನಗಳಲ್ಲಿ ಯಾವುದೇ ಸದನದ ಸದಸ್ಯರಾಗಿರಬೇಕು. ಎಸ್, ಅಂದರೆ ಇದರ ಅರ್ಥ, ಪ್ರಧಾನಿಯಾಗ ಬಯಸುವಂಥ ವ್ಯಕ್ತಿ ಭಾರತದಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರಾಗಿಲ್ಲದೇ ಇರಬಹುದು. ಸೊ ಇಂಥ ಒಂದು ಸಂದರ್ಭದಲ್ಲಿ 6 ತಿಂಗಳವರೆಗೆ ಈ ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯನಲ್ಲದ ವ್ಯಕ್ತಿಯನ್ನು ಏನು ಮಾಡಬಹುದು ಅಂದರೆ ಪ್ರಧಾನಿಯಾಗಿ ನೇಮಕ ಮಾಡಬಹುದು ಅನ್ನೋದನ್ನು ಹೇಳುತ್ತೆ. ಆದರೆ ಏನು ಈ ರೀತಿ ಆಯ್ಕೆಗೊಂಡಂಥ ಅಂದರೆ ಯಾವುದೇ ಒಂದು ಸದನದ ಸದಸ್ಯರಾಗಿ ಇಲ್ಲದೆ ಪ್ರಧಾನಿಯಾಗಿದ್ದಂಥ ವ್ಯಕ್ತಿ ಏನು ಮಾಡಬೇಕಾಗತ್ತೆ, 6 ತಿಂಗಳ ಒಳಗಾಗಿ ಯಾವುದೇ 2 ಸದನದ ಒಂದು ಸದಸ್ಯರಾಗಬೇಕು, ಲೋಕಸಭೆಯಲ್ಲಾದರೂ ಅಥವಾ
ರಾಜ್ಯಸಭೆಯಲ್ಲಾದರೂ ಏನು ಮಾಡಬೇಕಾಗತ್ತಾ, ಇಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಬೇಕಾಗತ್ತಾ. ಉದಾಹರಣೆಗೆ ಇವಾಗ ಮನಮೋಹನ್ ಸಿಂಗ್ ಅವರು, ಇಲ್ಲಿ ನೋಡಿ, ಇಂದಿರಾ ಗಾಂಧಿಯವರು 1966ರಲ್ಲಿ, ಹಾಗೆ ದೇವೇಗೌಡರು 1996ರಲ್ಲಿ, ಹಾಗೆ ಮನಮೋಹನ್ ಸಿಂಗ್ ಅವರು 2004ರಲ್ಲಿ ಏನಾಗ್ತಾರೆ, ಇಲ್ಲಿ ಪ್ರಧಾನಿಯಾಗಿ ನೇಮಕಗೊಳ್ತಾರೆ. ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಅವರು ರಾಜ್ಯಸಭೆಯ ಸದಸ್ಯರಾಗಿದ್ದರು, ಲೋಕಸಭೆಯಲ್ಲ. ಸೊ ಇವಾಗ ಪ್ರಸ್ತುತ ಮೋದಿಯವರು ಲೋಕಸಭೆಯ ಸದಸ್ಯರಾಗಿದ್ದಾರೆ. ಆದರೆ ರಾಜ್ಯಸಭೆಯ ಸದಸ್ಯರು ಕೂಡ ಏನಾಗ್ಬೋದು ಅಂದರೆ ಪ್ರಧಾನಿಗಳಾಗ್ಬೋದು. ಸೊ ಇಲ್ಲಿ ಪ್ರಧಾನಿ ಯಾವುದೇ ಸದನದ ಸದಸ್ಯರಾಗಿರಬಹುದು, ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರಾಗಿರಬಹುದು. ಆದರೆ ಇಲ್ಲಿ ಬ್ರಿಟನ್ಗೆ ನೋಡಿ, ಸೊ ಬ್ರಿಟನಲ್ಲಿ ಏನಿದೆ ಅಂದರೆ ಕಡ್ಡಾಯವಾಗಿ ಕೆಳಮನೆ ಅಂದರೆ ಹೌಸ್ ಆಫ್ ಕಾಮನ್ಸ್, ಸೊ ಕಡ್ಡಾಯವಾಗಿ ಈ ಒಂದು ಕೆಳಮನೆ ಹೌಸ್ ಆಫ್ ಕಾಮನ್ಸ್ನ ಸದಸ್ಯರಾಗಿರಬೇಕು. ಸೊ ನಮ್ಮಲ್ಲಿ ಕೂಡ ಆ ಒಂದು ವ್ಯವಸ್ಥೆ ಇದೆ, ಕೆಳಮನೆ ಮತ್ತು ಮೇಲ್ಮನೆ ಅಂತ ಹೇಳಿ. ಸೊ ಇಲ್ಲಿ ನಾವು ಮೇಲ್ಮನೆ ಅಂತಂದರೆ ರಾಜ್ಯಸಭೆಗೆ ಕರಿತೀವಿ, ಹಾಗೆ ಕೆಳಮನೆ ಅಂತಂದರೆ ಲೋಕಸಭೆಗೆ ಕರೆಯಲಾಗತ್ತೆ. ಸೊ ಇಲ್ಲಿ ಕಡ್ಡಾಯವಾಗಿ ಬ್ರಿಟನ್ನಲ್ಲಿ ಹೋಲಿಸಿದರೆ ಇಲ್ಲಿ ಇವರು ಹೌಸ್ ಆಫ್ ಕಾಮನ್ಸ್ನ ಅಥವಾ ಕೆಳಮನೆಯ ಸದಸ್ಯರಾಗಿರಬೇಕು ಕಡ್ಡಾಯವಾಗಿ. 1980ರಲ್ಲಿ ದೆಹಲಿ ಹೈಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ. ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ಪ್ರಧಾನಿಯಾಗುವ ಮೊದಲು ಲೋಕಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲೇಬೇಕೆಂಬ ಎಂದು ಹೇಳಿಲ್ಲ ಅನ್ನೋದನ್ನು ಹೇಳುತ್ತೆ. ಸೊ ಇಲ್ಲಿ ಹೈಕೋರ್ಟ್ ಏನು ದೃಢೀಕರಣ ಕೊಡುತ್ತೆ ಅಂದರೆ, ಯಾವುದೇ ಇಲ್ಲಿ ಪ್ರಧಾನಿಯಾಗ ಬಯಸುವಂಥ ವ್ಯಕ್ತಿ ಲೋಕಸಭೆಯಲ್ಲಿ ತನ್ನ ಬಹುಮತವನ್ನು ನೋಡಿ, ಪ್ರಧಾನಿಯಾಗುವ ಮೊದಲು ಬಹುಮತವನ್ನು ಸಾಬೀತುಪಡಿಸಲೇಬೇಕೆಂದು ಹೇಳಿಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟನೆ ಕೊಡುತ್ತೆ ದೆಹಲಿ ಹೈಕೋರ್ಟ್. ಸೊ ಆ ವ್ಯಕ್ತಿ ಅಂತಂದರೆ ಪ್ರಧಾನಿಯಾದ ನಂತರ ಕೂಡ ಏನು ಮಾಡ್ಬೋದು, ಬಹುಮತವನ್ನು ಸಾಬೀತುಪಡಿಸಬಹುದು ಅನ್ನೋದನ್ನು ಹೇಳುತ್ತಾ. ಹಾಗೆ ಇಲ್ಲಿ ರಾಷ್ಟ್ರಪತಿಗಳು ಮೊದಲು ಅವರನ್ನು ಪ್ರಧಾನಿಯನ್ನಾಗಿ ನೇಮಿಸಬಹುದು, ಅಂದರೆ ಬಹುಮತವನ್ನು ಪಡೆದೇ ಇದ್ದರೂ ಕೂಡ ಪ್ರಧಾನಿಯನ್ನಾಗಿ ನೇಮಿಸಬಹುದು, ಮತ್ತು ನಂತರ ಲೋಕಸಭೆಯಲ್ಲಿ ತಮ್ಮ ಬಹುಮತವನ್ನು ಸಮಂಜಸವಾದ ಅವಧಿಯೊಳಗೆ ಸಾಬೀತುಪಡಿಸಲು ಕೇಳಬಹುದು. ಸೊ ಇಲ್ಲಿ ಸಮಂಜಸವಾದ ಅವಧಿ ಇಲ್ಲಿ 1 ತಿಂಗಳಿದೆ. ಸೊ 1 ತಿಂಗಳ ಒಳಗಾಗಿ ಏನು ಮಾಡಬೇಕು, ಅವರು ಬಹುಮತವನ್ನು ಸಾಬೀತುಪಡಿಸಬೇಕು. ಪ್ರಧಾನಮಂತ್ರಿಗಳು ಲೋಕಸಭೆಯ ನಾಯಕರಾಗಿರ್ತಾರೆ, ಹಾಗೆ ಸರ್ಕಾರದ ನಾಯಕರು ಕೂಡ ಆಗಿರ್ತಾರೆ, ಹಾಗೆ ಕೇಂದ್ರ ಸರ್ಕಾರದ ಮುಖ್ಯ ವಕ್ತಾರರು ಕೂಡ ಆಗಿರ್ತಾರೆ. ಹಾಗಿದ್ರೆ ಈ ಪ್ರಧಾನಮಂತ್ರಿಯವರಿಗೆ ಯಾರು ಪ್ರಮಾಣ ವಚನ ಮತ್ತು ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡ್ತಾರೆ ಅನ್ನೋದು ನೋಡೋಣ. ಸೊ ಇಲ್ಲಿ ರಾಷ್ಟ್ರಪತಿಗಳಿಂದ ಏನಾಗುತ್ತೆ, ಇವರಿಗೆ ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಲಾಗತ್ತೆ. ಸೊ ಇವರು ಭಾರತದ ಸಂವಿಧಾನಕ್ಕೆ ನಿಜವಾದ ನಂಬಿಕೆ ಮತ್ತು ನಿಷ್ಠೆಯನ್ನು ಹೊಂದುವುದಾಗಿ, ಹಾಗೆ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ, ತನ್ನ ಹುದ್ದೆಯ ಕರ್ತವ್ಯಗಳನ್ನ ನಿಷ್ಠೆಯಿಂದ ಮತ್ತು ಆತ್ಮಸಾಕ್ಷಿಯಾಗಿ ನಿರ್ವಹಿಸುವುದಾಗಿ, ಮತ್ತು ಸಂವಿಧಾನದ ಮತ್ತು ಕಾನೂನು ಪ್ರಕಾರ ಭಯ, ಒಲವು ಮತ್ತು ದ್ವೇಷವಿಲ್ಲದೆ ಎಲ್ಲ ಜನರಿಗೂ ಕೂಡ ನ್ಯಾಯವನ್ನು ಒದಗಿಸುವುದಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಇವಾಗ ಏನು ಪ್ರಧಾನಿ ಮೋದಿ ಅವರು ಏನಿದ್ದಾರೆ, ಸೊ ಇವರು PM ಆಗುವ ಮೊದಲು ಸೊ ಏನು ಮಾಡ್ತಾರೆ, ರಾಷ್ಟ್ರಪತಿಗಳ ಮುಂದೆ ಈ ರೀತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ. ಹಾಗಿದ್ರೆ ಇಲ್ಲಿ ಪ್ರಧಾನಮಂತ್ರಿಗಳಿಗೆ ಇರುವಂಥ ಅಧಿಕಾರಾವಧಿ ಟರ್ಮ್ ಎಷ್ಟು ಇದೆ ಅನ್ನುವಂಥದ್ದು ನೋಡೋಣ. ಸೊ ಇವರಿಗೆ ನಿಗದಿತ ಅವಧಿ ಅನ್ನುವಂಥದ್ದು ಇಲ್ಲ, ಆದರೆ ಇಲ್ಲಿ ಇವರ ಒಂದು ಅಧಿಕಾರಾವಧಿ ಎಷ್ಟಿರುತ್ತೆ, 5 ವರ್ಷ ಇರುತ್ತೆ, 5 ಇಯರ್ಸ್ ಇರುತ್ತೆ. ಆದರೆ ಇಲ್ಲಿ ಯಾಕೆ ಇವರಿಗೆ ನಿಗದಿತ ಅವಧಿ ಇರೋದಿಲ್ಲ ಅಂತಂದರೆ, ಇವರು ರಾಷ್ಟ್ರಪತಿಗಳ ಒಂದು ಇಚ್ಛೆಯ ಪರ್ಯಂತ ಇವರು ಅಧಿಕಾರದಲ್ಲಿ ಇರ್ತಾರೆ, ಅಂದರೆ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅಂತ. ಸೊ ಇದರ ಅರ್ಥ ಇಲ್ಲಿ ರಾಷ್ಟ್ರಪತಿಗಳು ಇಚ್ಛೆಯ ಪರ್ಯಂತ ಅಂದರೆ ಇಲ್ಲಿ ಇವರು ಎಲ್ಲಿಯವರೆಗೆ ಲೋಕಸಭೆಯಲ್ಲಿ ಬಹುಮತವನ್ನು ಹೊಂದಿರ್ತಾರೋ ಅಲ್ಲಿಯವರೆಗೆ ಇವರು ಅಧಿಕಾರದಲ್ಲಿ ಇರ್ತಾರೆ. ಒಂದು ವೇಳೆ ಲೋಕಸಭೆಯಲ್ಲಿ ವಿಶ್ವಾಸವನ್ನು ಕಳ್ಕೊಂಡ್ರೆ, ಅಂದರೆ ಬಹುಮತವನ್ನು ಕಳ್ಕೊಂಡ್ರೆ, ಸೊ ಅವಾಗ ಏನು ಮಾಡಬೇಕು, ಈ ಪ್ರಧಾನಿಯವರು ರಾಜೀನಾಮೆಯನ್ನು ನೀಡಬೇಕಾಗತ್ತೆ, ಅಥವಾ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಇವರನ್ನು ವಜಾಗೊಳಿಸ್ತಾರೆ. ಉದಾಹರಣೆಗೆ ಇವಾಗ ಮೊರಾರ್ಜಿ ದೇಸಾಯಿ ಸರ್ಕಾರ. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಅಲ್ಲಿ ವಿಶ್ವಾಸವನ್ನು ಕಳ್ಕೊಂಡ್ಬಿಡತ್ತೆ, ಅಂದರೆ ಸದನದ ಅಥವಾ ಬಹುಮತವನ್ನು ಅಂದರೆ ಮೆಜಾರಿಟಿಯನ್ನು ಕಳ್ಕೊಂಡ್ಬಿಡತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಮೊರಾರ್ಜಿ ದೇಸಾಯಿ ಇವರು ಏನು ಮಾಡ್ತಾರೆ, ರಾಜೀನಾಮೆಯನ್ನು ನೀಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಅವರ ಅಧಿಕಾರಾವಧಿ ಇಲ್ಲಿ ಕೊನೆಗೊಳ್ಳುತ್ತೆ. ಹಾಗೆ
ಪ್ರಧಾನಿಯವರ ಒಂದು ವೇತನ ಮತ್ತು ಭತ್ಯೆಗಳನ್ನು ನೋಡೋದಾದರೆ ಇವರ ವೇತನ ಮತ್ತು ಭತ್ಯೆಗಳನ್ನ ಯಾರು ನಿರ್ಧಾರ ಮಾಡ್ತಾರೋ ಇಲ್ಲಿ ಸಂಸತ್ತು ಪಾರ್ಲಿಮೆಂಟ್ ನಿರ್ಧಾರ ಮಾಡುತ್ತಾ. ಹಾಗೆ ಇವರಿಗೆ ನೀಡಬೇಕಾದಂಥ ವೇತನ ಸಂಸತ್ತಿನ ಸದಸ್ಯರಿಗೆ ಪಾವತಿಸಬೇಕಾದ ವೇತನ ಮತ್ತು ಭತ್ಯೆ ಏನಿವಾಗ ಸಂಸತ್ತಿನ ಸದಸ್ಯರು ಅಂತಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಎಂ ಪಿಗಳು ಏನಿರ್ತಾರೆ ಇವರಿಗೆ ಸಿಗುವಂಥ ಒಂದು ವೇತನ ಇವರಿಗೆ ಸಿಗತ್ತೆ. ಸೊ ಇದರೊಟ್ಟಿಗೆ ಇವರಿಗೆ ಉಚಿತವಾದಂಥ ವ್ಯವಸ್ಥೆ ಇರುತ್ತೆ, ವಸತಿ ವ್ಯವಸ್ಥೆ ಇರುತ್ತೆ, ಪ್ರಯಾಣ ಭತ್ಯೆ ಇರುತ್ತೆ. ಹಾಗೆ ಇವರ ಒಂದು ದರ್ಜೆಗೆ ಅನುಗುಣವಾಗಿ ಅಂದರೆ ಇವಾಗ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಬರುತ್ತೆ. ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಈ ಆರ್ಡರ್ ಆಫ್ ಪ್ರೆಸಿಡೆನ್ಸಲ್ಲಿ ಫಸ್ಟ್ ಒನ್ ಪ್ರೆಸಿಡೆಂಟ್ ಅವರು ಬರ್ತಾರೆ. ಸೊ ಅದಾದ ನಂತರದಲ್ಲಿ ವೈಸ್ ಪ್ರೆಸಿಡೆಂಟ್, ಸೊ ನಂತರದಲ್ಲಿ ಈ ಪ್ರೈಮ್ ಮಿನಿಸ್ಟರ್ ಅವರು ಬರ್ತಾರೆ, ಪ್ರೈಮ್ ಮಿನಿಸ್ಟರ್. ಸೊ ಈ ರೀತಿ ಇವರ ದರ್ಜೆಗೆ ಅನುಗುಣವಾಗಿ ಇವರಿಗೆ ಏನು ಮಾಡಲಾಗುತ್ತೆ, ವೆಚ್ಚಕ್ಕೆ ಸಂಬಂಧಿಸಿದಂಥ ಭತ್ಯೆಯನ್ನು ಕೂಡ ನೀಡಲಾಗತ್ತೆ. ಎಸ್ ಹಾಗೆ ಇಲ್ಲಿ ಏನು ಪ್ರಧಾನಿಯವರಿಗೆ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಾಗತ್ತೆ. ಗೌಪ್ಯತೆಯ ಪ್ರಮಾಣವನ್ನು ಇದನ್ನು ಪಾರದರ್ಶಕತೆಯ ಪ್ರಮಾಣವನ್ನಾಗಿ ಬದಲಾಯಿಸಬೇಕಂತ ಹೇಳಿ 2ನೇ ARC ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಹೇಳುತ್ತಾ. ಎಸ್ ಹಾಗೆ ಈ ಪ್ರಧಾನಮಂತ್ರಿಯವರಿಗೆ ಇರುವಂತಹ ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ನೋಡೋಣ. ಪವರ್ಸ್ ಆ್ಯಂಡ್ ಫಂಕ್ಷನ್. ಸೊ ಫಸ್ಟ್ ಒನ್ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಸಂಬಂಧಿಸಿದಂಥ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ಕನ್ನಡದಲ್ಲಿ ಮಂತ್ರಿಮಂಡಲ ಅಂತ ಕರೆಯಲಾಗುತ್ತೆ, ಮಂತ್ರಿಮಂಡಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯವರ ಒಂದು ಕಾರ್ಯ ಮತ್ತು ಅಧಿಕಾರಗಳೇನು ಅಂತ ನೋಡೋಣ. ಸೊ ಇಲ್ಲಿ ರಾಷ್ಟ್ರಪತಿಗಳಿಗೆ ಇವರು ಶಿಫಾರಸನ್ನು ಮಾಡ್ತಾರೆ, ರೆಕಮೆಂಡೇಶನ್ ಮಾಡ್ತಾರೆ. ಏನು ಇಲ್ಲಿ ಶಿಫಾರಸನ್ನು ಮಾಡ್ತಾರೆ ಅಂತಂದರೆ ಮಂತ್ರಿಗಳಾಗಿ ನೇಮಕ ಮಾಡಬೇಕು ಅಂತ ಹೇಳಿ. ಅಂದರೆ ಏನಿವಾಗ ತನ್ನ ಪಕ್ಷದ ಒಂದು ಸದಸ್ಯರು ಇರ್ತಾರೆ ಅಥವಾ ಮೈತ್ರಿ ಪಕ್ಷದ ಸದಸ್ಯರನ್ನು ಇವರು ಮಂತ್ರಿಗಳಾಗಿ ಅಂತಂದರೆ ಮಿನಿಸ್ಟರ್ ಆಗಿ ನೇಮಕ ಮಾಡಲಿಕ್ಕೆ ಇಲ್ಲಿ ಶಿಫಾರಸನ್ನು ಮಾಡ್ತಾರೆ. ಉದಾಹರಣೆಗೆ ಇವಾಗ ಏನು ಈ ಒಂದು ಪಕ್ಷದಿಂದ ಆರಿಸಿ ಬಂದಿರುವಂಥ ವ್ಯಕ್ತಿಗಳು, ಇವಾಗ ಅಮಿತ್ ಶಾ ಆಗಿರ್ಬೋದು, ಅಥವಾ ನಿರ್ಮಲಾ ಸೀತಾರಾಮನ್. ಸೊ ಇಂಥವರನ್ನು ಏನು ಮಾಡಲಾಗುತ್ತೆ ಇಲ್ಲಿ, ನಿರ್ಮಲಾ ಸೀತಾರಾಮನ್. ಸೊ ಇವರನ್ನು ಮಿನಿಸ್ಟರ್ ಆಗಿ, ಸೊ ಇವರಿಗೆ ಗೃಹ ಇಲಾಖೆ, ಇವರಿಗೆ ಹಣಕಾಸು ಇಲಾಖೆ, ಫೈನಾನ್ಸ್ ಮಿನಿಸ್ಟರ್, ಈ ರೀತಿ ಮಿನಿಸ್ಟರ್ ಆಗಿ ನೇಮಕ ಮಾಡಲಿಕ್ಕೆ ಏನು ಮಾಡ್ತಾರೆ ಇಲ್ಲಿ ಮೋದಿಯವರು ಅಂದರೆ ಪ್ರೈಮ್ ಮಿನಿಸ್ಟರ್ ಅವರು ಏನು ಮಾಡ್ತಾರೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಶಿಫಾರಸನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಸಚಿವರ ರಾಜೀನಾಮೆಯನ್ನು ಕೇಳುವಂಥದ್ದು ಅಂದರೆ ಇವಾಗ ಯಾವುದೇ ಒಬ್ಬ ಇಲ್ಲಿ ಆ ಒಂದು ಪಕ್ಷದ ಎಂ ಪಿ ಏನಾದರೂ ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ಹಗರಣದಲ್ಲಿ ಸಿಲ್ಕೊಂಡಿದ್ರೆ ಅಥವಾ ಅವರ ಮೇಲೆ ಯಾವುದಾದ್ರೂ ಒಂದು ಆರೋಪ ಬಂದಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಅವರ ರಾಜೀನಾಮೆಯನ್ನು ಕೂಡ ಕೇಳಬಹುದು. ಹಾಗೆ ಇಲ್ಲಿ ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರನ್ನು ವಜಾಗೊಳಿಸಲಿಕ್ಕೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಸ್ವತಃ ಪ್ರೈಮ್ ಮಿನಿಸ್ಟರ್ ಅವರು ಏನು ಮಾಡ್ಬೋದು ಅಂತಂದರೆ ಸಲಹೆಯನ್ನು ನೀಡಬಹುದು. ಹಾಗೆ ಇಲ್ಲಿ ಖಾತೆಗಳ ನಿಯೋಜನೆ ಮತ್ತು ಮರು ಹಂಚಿಕೆಯನ್ನು ನೀಡಲಾಗತ್ತೆ. ಏನಿವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿರ್ಮಲಾ ಸೀತಾರಾಮನ್ ಅವರಿಗೆ ಇವಾಗ ಹಣಕಾಸು ಅಂದರೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ದಾರೆ ಅಂತ ಅನ್ಕೋಣ. ಸೊ ಮೊದಲ 5 ವರ್ಷ ಇರುತ್ತಲ್ವಾ, ಸೊ ಅದರ ಮೊದಲ ಅರ್ಧದಲ್ಲಿ ಅಂದರೆ 2.5 ವರ್ಷ ಆದ ನಂತರ ಓಕೆ. ಹಾಗೆ ಅಮಿತ್ ಶಾ ಅವರಿಗೆ ಇಲ್ಲಿ ಹೋಮ್ ಮಿನಿಸ್ಟರ್ ಮಾಡಲಾಗಿದೆ. ಸೊ ಇವಾಗ ಇನ್ನುಳಿದ 2.5 ವರ್ಷ ಏನಿರುತ್ತೆ, ಸೊ ಇದನ್ನು ಯಾಕೆ ಮಾಡಲಾಗತ್ತೆ ಅಂತಂದರೆ ಈ ರೀತಿ ಖಾತೆಗಳ ಮರು ಹಂಚಿಕೆ ಮತ್ತು ನಿಯೋಜನೆಯನ್ನು ಸೊ ಯಾರು ಇಲ್ಲಿ ತಮಗೆ ನೀಡಿರುವಂಥ ಒಂದು ಖಾತೆಯನ್ನು ಸರಿಯಾಗಿ ನಿಭಾಯಿಸದೇ ಇರ್ದಿದ್ರೆ ಅಂಥವರೊಂದು ಖಾತೆಯನ್ನು ಬದಲಾವಣೆ ಮಾಡಲಾಗತ್ತೆ. ಹಾಗೆ ಯಾರಿಗೆ ನೋಡಿ ಇಲ್ಲಿ ಕೆಲವೊಬ್ಬರು ಈ ರೀತಿ ಒಂದು ಖಾತೆಗಳನ್ನ ನೀಡಿದಾಗ ಕೆಲವೊಬ್ರಿಗೆ ಏನಾಗುತ್ತೆ, ಅವರಿಗೆ ಅತೃಪ್ತರಾಗಿರ್ತಾರೆ, ಅವ್ರಿಗೆ ಸಮಾಧಾನ ತರೋದಿಲ್ಲ. ನಾವು ಕೂಡ ಸರ್ಕಾರದ ಒಂದು ಭಾಗ ಆಗಿದ್ದೀವಿ, ಸೊ ನಮಗೂ ಕೂಡ ಖಾತೆಯನ್ನು ನೀಡಬೇಕು ಅನ್ನೋದನ್ನು ಇಲ್ಲೇನು ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಸೊ ಇವಾಗ ಕರ್ನಾಟಕದಲ್ಲಿ ಆಗ್ತಾ ಇದೆ ನೋಡಿ ಈ ರೀತಿ ಒಂದು ಬೆಳವಣಿಗೆ. ಸೊ ಇದೇ ರೀತಿ ಏನಾಗುತ್ತೆ, ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು, ಇಲ್ಲಿ ಖಾತೆಗಳ ನಿಯೋಜನೆಯನ್ನು ಮಾಡ್ಬೋದು. ಇವರಿಗೆ ಇಂತಹ ಒಂದು ಖಾತೆಗಳು ಬೇಕು ಅನ್ನೋದನ್ನು ಆರಂಭದಲ್ಲಿ ಕೂಡ ಮಾಡ್ಬೋದು. ಹಾಗೆ ಮತ್ತೆ ಯಾವಾಗ ಬೇಕು ಆವಾಗ ಕೂಡ ಏನು ಮಾಡ್ಬೋದು, ಖಾತೆಗಳನ್ನ ಮತ್ತೆ ಅವುಗಳನ್ನ ಮರು ಹಂಚಿಕೆ ರೀಶಬಲ್, ಇವಾಗ ತಮಗೆ ನೀಡಿರುವಂಥ ಖಾತೆಗಳನ್ನ ಬೇರೆಯವರಿಗೆ ವರ್ಗಾಯಿಸಬಹುದು ಅಥವಾ ಅವರಿಗೆ ಬೇರೆ ಒಂದು ಖಾತೆಯನ್ನು ನೀಡಬಹುದು. ಈ ರೀತಿ ಮರು ಹಂಚಿಕೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಮಂತ್ರಿಗಳ ಚಟುವಟಿಕೆಗಳಿಗೆ ಮಾರ್ಗದರ್ಶನ, ನಿಯಂತ್ರಣ ಮತ್ತು ಸಮನ್ವಯವನ್ನು ಕೂಡ ಇಲ್ಲಿ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಹಾಗೆ ಇಲ್ಲಿ
ರಾಜೀನಾಮೆ ನೀಡುವ ಮೂಲಕ ಏನಾಗುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಪತನವೂ ಕೂಡ ಆಗುತ್ತೆ. ಸೊ ಏನಿವಾಗ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗಿದ್ದರು, ಅವರು ರಾಜೀನಾಮೆ ನೀಡುವ ಮೂಲಕ ಕೂಡ ಏನಾಗುತ್ತೆ, ಈ ಎಲ್ಲ ಒಂದು ಏನು ಮಂತ್ರಿಮಂಡಲದ ಭಾಗ ಆಗಿರ್ತಾರೆ, ಅಮಿತ್ ಶಾ ಆಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಅವರು. ಸೊ ಈ ರೀತಿ ಮಂತ್ರಿಮಂಡಲ ಏನಾಗುತ್ತೆ ಅವಾಗ ಪತನ ಆಗುತ್ತೆ, ಅಂದರೆ ಅವರಿಗೆ ಯಾವುದೇ ಖಾತೆ ಬರೋದಿಲ್ಲ. ಸೊ ನಂತರದಲ್ಲಿ ಈ ರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಯವರಿಗೆ ಯಾವ ರೀತಿ ಒಂದು ಅಧಿಕಾರ ಮತ್ತು ಕಾರ್ಯಗಳಿದೆ ಅನ್ನೋಂಥ ನೋಡೋಣ. ಸೊ ಮೊದಲನೇದಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಎಲ್ಲ ನಿರ್ಧಾರಗಳನ್ನ ತಿಳಿಸುವಂಥದ್ದು. ಸೊ ಅಂದರೆ ಇವು ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಅಥವಾ ಏನನ್ನ ಕಾನೂನು ಮಾಡಲಿಕ್ಕೆ ಹೊರಟಿದ್ದಾರೆ, ಅಥವಾ ಇಲ್ಲಿ ಬಜೆಟ್ ಮಂಡನೆ ಆಗ್ತಾ ಇರತ್ತಾ. ಸೊ ಈ ರೀತಿ ತಾನು ಕೈಗೊಳ್ಳುವಂತಹ ಎಲ್ಲ ನಿರ್ಧಾರಗಳನ್ನ ಏನು ಮಾಡಬೇಕಾಗತ್ತೆ, ಇಲ್ಲಿ ನಿರ್ಧಾರಗಳನ್ನ ರಾಷ್ಟ್ರಪತಿಗಳಿಗೆ ತಿಳಿಸ್ತಾರೆ. ಹಾಗೆ ಇವರು ರಾಷ್ಟ್ರಪತಿಗಳು ಕೇಳಬಹುದಾದ ಆಡಳಿತಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಒದಗಿಸ್ತಾರೆ. ಅಂದರೆ ದೇಶದ ಭದ್ರತೆ ಆಗಿರಬಹುದು ಅಥವಾ ಆಡಳಿತ ಆಗಿರಬಹುದು. ಸೊ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಏನಾದರೂ ಕೇಳಿದರೆ ಅವರಿಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ. ಹಾಗೆ ಪ್ರಮುಖ ನೇಮಕಾತಿಗಳ ಕುರಿತಂತೆ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ಕೂಡ ನೀಡ್ತಾರೆ. ಅಂದರೆ ಇವಾಗ ಅಟಾರ್ನಿ ಜನರಲ್ ಆಗಿರ್ಬೋದು, ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, UPSC ಅಧ್ಯಕ್ಷರು ಮತ್ತು ಸದಸ್ಯರು, ಹಾಗೆ ಚುನಾವಣಾ ಆಯುಕ್ತರು, ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿಯ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡ್ತಾರೆ. ಹಾಗೆ ಇವರ ಒಂದು ಸಂಸತ್ತಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಒಂದು ಅಧಿಕಾರಗಳಿದೆ ಅನ್ನೋಂಥ ನೋಡೋಣ. ಸೊ ಇಲ್ಲಿ ಇವರು ರಾಷ್ಟ್ರಪತಿಗಳಿಗೆ ಒಂದು ಸಲಹೆಯನ್ನು ನೀಡ್ತಾರೆ, ಯಾವುದಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿನ ಅಧಿವೇಶನವನ್ನು ಕರೆಯಲಿಕ್ಕೆ, ಮುಂದೂಡಲಿಕ್ಕೆ. ಅಂದರೆ ಇವಾಗ ಸಂಸತ್ತಿನ ಅಧಿವೇಶನ ಇವಾಗ ಬಜೆಟ್ಗೆ ಸಂಬಂಧಪಟ್ಟಂತೆ ಅನ್ಕೋಣ. ಸೊ ಈ ರೀತಿ ಈ ಒಂದು ಅಧಿವೇಶನವನ್ನು ಕರೀಲಿಕ್ಕೆ, ಹಾಗೆ ಇದನ್ನು ಮುಂದೂಡಲಿಕ್ಕೆ ಕೂಡ ಏನು ಮಾಡ್ತಾರೆ, ಇಲ್ಲಿ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡ್ತಾರೆ. ಹಾಗೆ ಇಲ್ಲಿ ಲೋಕಸಭೆ ವಿಸರ್ಜನೆಗೆ, ಅಂದರೆ ಇಲ್ಲಿ ಸ್ಪಷ್ಟ ಬಹುಮತವನ್ನು ಹೊಂದಿಲ್ಲ ಅಂತ ಅಂದ ಕಾರಣಕ್ಕಾಗಿ ಏನು ಮಾಡ್ಬೋದು ಅಂದರೆ ಲೋಕಸಭೆಯನ್ನು ವಿಸರ್ಜನೆಯನ್ನು ಕೂಡ ಮಾಡಬಹುದು. ಹಾಗೆ ಸದನದಲ್ಲಿ ಸರ್ಕಾರದ ನೀತಿಗಳ ಪ್ರಕಟಣೆ, ಸರ್ಕಾರ ಏನೆಲ್ಲ ಒಂದು ಯೋಜನೆ ತಂದಿದೆ ಅಥವಾ ಅದರ ಒಂದು ನೀತಿಗಳೇನು ಅನ್ನೋಂಥ ಕೂಡ ಏನು ಮಾಡ್ಬೋದು, ಸದನದಲ್ಲಿ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನು ಮಾಡ್ಬೋದು, ಅವುಗಳನ್ನ ಪ್ರಕಟಣೆಯನ್ನು ಕೂಡ ಮಾಡಬಹುದಾಗಿರುತ್ತೆ. ಅಂದರೆ ಇಲ್ಲಿ ಬಜೆಟ್ ಭಾಷಣ ಆಗಿರ್ಬೋದು, ಸರ್ಕಾರದ ನೀತಿಗಳನ್ನ ಏನು ಮಾಡುತ್ತೆ, ಅದು ಘೋಷಣೆ ಮಾಡುತ್ತೆ. ಹಾಗೆ ಇತರೆ ಅಧಿಕಾರಗಳು, ಸೊ ಇಲ್ಲೇನು ಮಾಡ್ತಾರೆ, ಅಧ್ಯಕ್ಷರನ್ನು ಅಂದರೆ ಇವಾಗ ನೀತಿ ಆಯೋಗ, ಹಾಗೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಹಾಗೆ ರಾಷ್ಟ್ರೀಯ ಏಕೀಕರಣ ಮಂಡಳಿ, ಅಂತಾರಾಜ್ಯ ಮಂಡಳಿ, ರಾಷ್ಟ್ರೀಯ ಜಲ ಸಂಪನ್ಮೂಲ ಮಂಡಳಿ, ರಾಷ್ಟ್ರೀಯ ಭಾವೈಕ್ಯತಾ ಮಂಡಳಿ. ಸೊ ಈ ಎಲ್ಲ ಒಂದು ಮಂಡಳಿಗಳ ಅಧ್ಯಕ್ಷರಾಗಿ ಇವರು ಇರ್ತಾರೆ ಪ್ರಧಾನಮಂತ್ರಿಯವರು. ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ರಾಷ್ಟ್ರೀಯ ಏಕೀಕರಣ ಮಂಡಳಿ, ಅಂತಾರಾಜ್ಯ ಮಂಡಳಿ, ರಾಷ್ಟ್ರೀಯ ಜಲ ಸಂಪನ್ಮೂಲ ಮಂಡಳಿ ಹಾಗೂ ರಾಷ್ಟ್ರೀಯ ಭಾವೈಕ್ಯತಾ ಮಂಡಳಿಯ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಯವರು ಇರ್ತಾರೆ. ಹಾಗೆ ಇಲ್ಲಿ ಇವರು ಪ್ರಮುಖ ವಿದೇಶಾಂಗ ನೀತಿಯಲ್ಲಿ ಕೂಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಸೊ ಪ್ರಧಾನಮಂತ್ರಿಗಳು ಅಧಿಕಾರದಲ್ಲಿರುವಂಥ ಪಕ್ಷ ಯಾವುದಿರುತ್ತೆ ಅದರ ಹೆಡ್ ಆಗಿ ಇರ್ತಾರೆ ಅವರು, ಅಂದರೆ ಲೀಡರ್ ಆಗಿ ಇರ್ತಾರೆ, ನಾಯಕನಾಗಿ ಇರ್ತಾರೆ. ಹಾಗೆ ಇವರು ತುರ್ತು ಒಂದು ಸಂದರ್ಭಗಳಲ್ಲಿ ಬಿಕ್ಕಟ್ಟು ವ್ಯವಸ್ಥಾಪಕರಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್-19 ಬಂದಿತ್ತಲ್ವಾ, ಸೊ ಈ ಕೋವಿಡ್-19 ಸಂದರ್ಭದಲ್ಲಿ ಏನು ಮಾಡ್ತಾರೆ, ಪ್ರಧಾನಮಂತ್ರಿಗಳು ಯಾವ ರೀತಿ ಅದನ್ನು ನಿರ್ವಹಣೆಯನ್ನು ಮಾಡಬೇಕು ಅನ್ನೋದರ ಕುರಿತು ಏನು ಮಾಡ್ತಾರೆ, ಮೀಟಿಂಗನ್ನು ಆಯೋಜನೆ ಮಾಡೋದಾಗಿರ್ಬೋದು ಅಥವಾ ನಿರ್ದೇಶನ ಕೊಡೋದಾಗಿರ್ಬೋದು. ಈ ರೀತಿ ಒಂದು ಬಿಕ್ಕಟ್ಟು ವ್ಯವಸ್ಥಾಪಕರಾಗಿ ಪ್ರಧಾನಮಂತ್ರಿಯವರು ಕಂಡುಬರ್ತಾರೆ. ಹಾಗೆ ಇಲ್ಲಿ ಕೇಂದ್ರ ಸರ್ಕಾರದ ಮುಖ್ಯ ವಕ್ತಾರರು, ಅಂದರೆ ಸರ್ಕಾರದ ಪರವಾಗಿ ಏನು ಮಾಡ್ತಾರೆ, ಇವರು ಮಾತನಾಡ್ತಾರೆ. ಸೊ ಇವಾಗ ಯಾವುದೇ ಒಂದು ಸಮಾವೇಶ ಇದ್ರೆ, ಸೊ ಇವಾಗ ಬಿಮ್ಸ್ಟೆಕ್ ಸಮಾವೇಶ ಇದ್ರೆ ಅಥವಾ ವಿಶ್ವಸಂಸ್ಥೆಯ ಭಾಷಣಗಳಲ್ಲಿದ್ದರೆ, ಸೊ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇವರು ಸರ್ಕಾರದ ಮುಖ್ಯ ವಕ್ತಾರರಾಗಿ ಸರ್ಕಾರದ ಪರವಾಗಿ ಏನು ಮಾಡ್ತಾರೆ, ಮಾತನಾಡ್ತಾರೆ. ನೆಕ್ಸ್ಟ್ ಒನ್ ಪ್ರಧಾನಮಂತ್ರಿ ಕಚೇರಿ ಅಂತ ಬರುತ್ತೆ, ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಹೇಳಿ. ಸೊ ಇದು ಒಂದು ಆಡಳಿತಾತ್ಮಕ ಸಂಸ್ಥೆ ಆಗಿದೆ, ಅಡ್ಮಿನಿಸ್ಟ್ರೇಟಿವ್ ಒಂದು ಬಾಡಿ ಆಗಿದೆ. ಸೊ ಇದರಲ್ಲಿ ಏನು ಮಾಡಲಾಗುತ್ತೆ, ಸಾಂವಿಧಾನಿಕ ಕಾರ್ಯಾಂಗ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನ ನಿರ್ವಹಿಸುವಲ್ಲಿ ಇದು ಸಹಾಯವನ್ನು ಮಾಡುತ್ತೆ, ಈ ಒಂದು ಪ್ರಧಾನಮಂತ್ರಿ ಕಚೇರಿ ಅನ್ನುವಂಥದ್ದು. ಸೊ
ಸೊ ಈ ಪ್ರಧಾನಮಂತ್ರಿ ಕಚೇರಿ ಏನಿದೆ, ಸೊ ಈ ಒಂದು ಕಚೇರಿಗೆ ಇತ್ತೀಚೆಗೆ ಸೇವಾ ತೀರ್ಥ ಎಂಬ ಹೊಸ ಹೆಸರನ್ನು ನೀಡಲಾಗಿದೆ. ವೆರಿ ಇಂಪಾರ್ಟೆಂಟ್, ಇದಕ್ಕೆ ಸೇವಾ ತೀರ್ಥ ಅನ್ನುವಂಥ ಒಂದು ಹೊಸ ನಾಮಕರಣ ಮಾಡಲಾಗಿದೆ ಈ ಒಂದು ಪ್ರಧಾನಮಂತ್ರಿ ಕಚೇರಿಗೆ. ಹಾಗೆ ಭಾರತ ಸರ್ಕಾರದ ವಿವಿಧ ಇಲಾಖೆಗಳೇನಿರುತ್ತೆ, ಅಂದರೆ ಡಿಪಾರ್ಟ್ಮೆಂಟ್ಗಳೇನಿರುತ್ತೆ ಮತ್ತು ಸಚಿವಾಲಯಗಳ ಕಾರ್ಯನಿರ್ವಹಣೆ ಏನು ಮಾಡುತ್ತೆ, ಇದು ಸಂಘಟಿಸುತ್ತೆ. ಹಾಗೆ ಈ ಪ್ರಧಾನಮಂತ್ರಿಯವರಿಗೆ ವ್ಯಾಪಕ ಶ್ರೇಣಿಯ ನೀತಿ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಸಲಹೆ ನೀಡುವಂಥ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಅಂದರೆ ಇವಾಗ ಪ್ರಧಾನಮಂತ್ರಿಯವರು ಯಾವುದೇ ಒಂದು ನೀತಿಯನ್ನು ಅಥವಾ ಕಾನೂನನ್ನ ಜಾರಿಗೆ ತರಬೇಕಾದ್ರೆ ಸೊ ಅದರಲ್ಲಿ ಏನೆಲ್ಲ ಅಂಶಗಳಿರಬೇಕು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಏನು ಮಾಡುತ್ತೆ, ಸೊ ಈ ಎಲ್ಲ ಮಾಹಿತಿಗಳನ್ನ ನೀಡುವಂಥ ಜವಾಬ್ದಾರಿ ಇದರದ್ದಾಗಿರುತ್ತೆ. ಹಾಗೆ PMOನ ನೇತೃತ್ವ ಯಾರು ವಹಿಸಿರ್ತಾರೆ, ಇಲ್ಲಿ ಈ ಒಂದು ಕಚೇರಿಯ ನೇತೃತ್ವವನ್ನು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳು ಯಾರಾಗಿರ್ತಾರೆ, ಅಂದರೆ ಚೀಫ್ ಸೆಕ್ರೆಟರಿ ಅವರು ಇದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ಹಾಗೆ ಈ ಪ್ರಧಾನಮಂತ್ರಿಯವರ ಕಾರ್ಯಾಲಯದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂಥ ಕೆಲವು ಇಲಾಖೆಗಳಿವೆ, ಹಾಗೆ ಕೆಲವು ಸಂಸ್ಥೆಗಳಿವೆ. ಸೊ ಅವುಗಳಲ್ಲಿ ಪರಮಾಣು ಶಕ್ತಿ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಅನ್ನುವಂಥದ್ದು, ಹಾಗೆ ಬಾಹ್ಯಾಕಾಶ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಹಾಗೆ ರಾಷ್ಟ್ರೀಯ ಭದ್ರತಾ ಮಂಡಳಿ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ಇವೆಲ್ಲವೂ ಕೂಡ ನೇರವಾಗಿ ಈ ಪ್ರಧಾನಮಂತ್ರಿ ಕಾರ್ಯಾಲಯದ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಉಪಪ್ರಧಾನಿ, ವೈಸ್ ಪ್ರೈಮ್ ಮಿನಿಸ್ಟರ್. ಇಲ್ಲಿ ವೈಸ್ ಪ್ರೆಸಿಡೆಂಟ್ ಅನ್ನುವಂಥದ್ದು ಅಥವಾ ಉಪಪ್ರಧಾನಿ ಅನ್ನುವಂಥದ್ದು ಒಂದು ಸಾಂವಿಧಾನಿಕ ಹುದ್ದೆಯಲ್ಲ. ದಿಸ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಅಂದರೆ ಇದನ್ನು ಸಂವಿಧಾನದಲ್ಲಿ ಹೇಳಿಲ್ಲ ಈ ರೀತಿ ಒಂದು ಹುದ್ದೆಯ ಕುರಿತು. ಸೊ ಇದು ಕೇವಲ ಒಂದು ರಾಜಕೀಯ ಹುದ್ದೆಯಾಗಿದೆ. ಸೊ ಇದರ ಕುರಿತಾಗಿ ಇಲ್ಲಿ ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿರುವಂಥ ಅಧಿಕೃತ ಉದ್ಯೋಗ ಮಾಹಿತಿ ಇಲ್ಲ. ವೆರಿ ಇಂಪಾರ್ಟೆಂಟ್. ಸೊ ಇವರನ್ನು ಪ್ರಧಾನಮಂತ್ರಿಯವರ ನಿರ್ಧಾರದ ಮೇರೆಗೆ ನೇಮಕವನ್ನು ಮಾಡಲಾಗತ್ತೆ. ಸೊ ಈ ರೀತಿಯ ಒಂದು ಹುದ್ದೆಯ ಸೃಷ್ಟಿ ಯಾವಾಗ ಅವಶ್ಯಕತೆ ಇರುತ್ತಂದರೆ, ಯಾವಾಗ ಮಾಡಲಾಗತ್ತೆ ಅಂದರೆ ಸಾಮಾನ್ಯವಾಗಿ ಮೈತ್ರಿ ಸರ್ಕಾರದಲ್ಲಿ ವಿಶೇಷ ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅಂದರೆ ಇವಾಗ A ಆ್ಯಂಡ್ B ಪಕ್ಷಗಳು ಇವಾಗ ಒಂದು ಸರ್ಕಾರವನ್ನು ಫಾರ್ಮ್ ಮಾಡುತ್ತೆ ಅಂತ ಅನ್ಕೋಣ. ಸೊ ಇವಾಗ B ಪಕ್ಷದಿಂದ ಒಬ್ಬರು PM ಆಗ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ B ಪಕ್ಷಕ್ಕೆ ಈ A ಪಕ್ಷ B ಪಕ್ಷಕ್ಕೆ ಇಲ್ಲಿ ಸಪೋರ್ಟನ್ನು ಮಾಡದೆ ಹೋದರೆ ಏನಾಗುತ್ತೆ, ಸರ್ಕಾರ ಬಿದ್ದು ಹೋಗುತ್ತೆ. ಸೊ ಹೀಗಾಗಿ ಏನು ಮಾಡ್ತಾರೆ, ಈ A ಪಕ್ಷಕ್ಕೆ ಸೊ ಇವರನ್ನು ಸಂತೃಪ್ತರನ್ನಾಗಿ ಮಾಡಲಿಕ್ಕೆ ಅಥವಾ ತೃಪ್ತರನ್ನಾಗಿ ಮಾಡಲಿಕ್ಕೆ ಏನು ಮಾಡಲಾಗುತ್ತೆ, ಒಂದು ಸಮಾಧಾನಕರವಾಗಿರಲಿ ಅನ್ನುವಂಥ ಕಾರಣಕ್ಕಾಗಿ ಈ ವೈಸ್ ಪ್ರೆಸಿಡೆಂಟ್ ಅನ್ನುವಂಥ ಒಂದು ಹುದ್ದೆಯನ್ನು ಮಾಡಿಕೊಡ್ತಾರೆ. ಸೊ ಏನಿವಾಗ ಕರ್ನಾಟಕದಲ್ಲಿ ಇದೆ ನೋಡಿ, ಇಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ, CM ಕೂಡ ಇದ್ದಾರೆ, ಹಾಗೆ DCM ಕೂಡ ಇದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂಡ ಇದ್ದಾರೆ. ಈ ರೀತಿ ಅಥವಾ ಇಲ್ಲಿ ಇದು ಮೈತ್ರಿ ಪಕ್ಷ ಇದ್ದಾಗ ಕೂಡ ಇರಬಹುದು, ಅಥವಾ ಒಂದೇ ಪಕ್ಷದ ವ್ಯಕ್ತಿಗಳನ್ನು ಕೂಡ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಕೂಡ ಮಾಡಬಹುದು. ಸೊ ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಇವಾಗ ಒಂದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿದ್ದಾರೆ, ಹಾಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಸೊ ಒಂದೇ ಪಕ್ಷದಲ್ಲಿ ಏನಾಗ್ಬೋದು, ಅಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸೊ ಈ ರೀತಿ ಒಂದು ಹುದ್ದೆಗಳನ್ನು ಸೃಷ್ಟಿಸುವಂಥ ಸೊ ಕೇಂದ್ರದಲ್ಲಿ ಏನು ಮಾಡ್ಬೋದು, ಪ್ರಧಾನಮಂತ್ರಿ ಹಾಗೂ ಉಪ ಪ್ರಧಾನಮಂತ್ರಿಗಳನ್ನ ನೇಮಕವನ್ನು ಮಾಡಲಾಗತ್ತೆ. ಹಾಗೆ ಇಲ್ಲಿ ಕೊನೆಯ ಉಪ ಪ್ರಧಾನಿ, ಸೊ ಇಲ್ಲಿ LK ಅಡ್ವಾಣಿಯವರು 2002ರಿಂದ 2004ರವರೆಗೆ ಉಪ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಸೊ ಅವರೇ ಕೊನೆಯ ಒಂದು ಇಲ್ಲಿಯವರೆಗೆ ಸೊ ಲಾಸ್ಟ್ ವೈಸ್ ಒಂದು ಪ್ರೆಸಿಡೆಂಟ್ ಆಗಿ ಅವರಿದ್ದರು. ಹಾಗೆ ಮೊದಲ ಉಪ ಪ್ರಧಾನಿಯಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ, ಅಂದರೆ ಇವರು ದೀರ್ಘಕಾಲದ ಒಂದು ಉಪ ಪ್ರಧಾನಿಗಳಾಗಿ ಆಯ್ಕೆ ಆಗಿರ್ತಾರೆ. ಇಲ್ಲಿಯವರೆಗೆ ಭಾರತ 8 ಜನ ಉಪ ಪ್ರಧಾನಿಗಳನ್ನು ಕಂಡಿದೆ. ಸೊ ಇಲ್ಲಿ 2 ಬಾರಿ ಉಪ ಪ್ರಧಾನಿಗಳಾಗಿ ದೇವಿಲಾಲ್ ಅವರು ಆಯ್ಕೆ ಆಗಿರ್ತಾರೆ. ಹಾಗೆ ಉಪ ಪ್ರಧಾನಿಯಾಗಿ ಆಯ್ಕೆಯಾದವರು ಸೊ ಇವಾಗ ವೈಸ್ PM ಆಗಿರ್ತಾರೆ. ಸೊ ಅವರು ನಂತರದಲ್ಲಿ ಏನಾಗ್ತಾರೆ, PM ಆಗಿ ಆಯ್ಕೆಯಾದಂಥವರ ಹೆಸರನ್ನು ನೋಡೋದಾದ್ರೆ ಇಲ್ಲಿ ಮೊರಾರ್ಜಿ ದೇಸಾಯಿ ಅವರು ಹಾಗೆ ಚರಣ್ ಸಿಂಗ್ ಅವರು ಸೊ ಈ ರೀತಿ ಆಯ್ಕೆ ಆಗಿದ್ದಾರೆ. ಹಾಗೆ ಈ ಅಧಿಕೃತ ಆದ್ಯತೆಯ ಕೋಷ್ಟಕದಲ್ಲಿ, ಅಂದರೆ ಇವಾಗ ಏನು ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಏನಿದೆ, ಆರ್ಡರ್ ಆಫ್ ಪ್ರೆಸಿಡೆನ್ಸಲ್ಲಿ
ಉಪ ಪ್ರಧಾನಿಗಳು ಕೇಂದ್ರ ಒಂದು ಸಂಪುಟ ಸಚಿವರಿಗಿಂತ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರುತ್ತೆ ಸೆಂಟ್ರಲ್ದು, ಸೊ ಅವರಿಗಿಂತ ಸ್ವಲ್ಪ ಮೇಲೆ ಇರ್ತಾರೆ. ಅವ್ರಿಗಿಂತ ಮೇಲಿರುವಂಥ ಒಂದು ಕೋಷ್ಟಕದಲ್ಲಿ ಇವರು ಬರ್ತಾರೆ. ಸೊ ನೆಕ್ಸ್ಟ್ ಒನ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಮಂತ್ರಿಮಂಡಲ ಅನ್ನುವಂಥದ್ದು. ಎಸ್, ಸೊ ಇಲ್ಲಿ ಮಂತ್ರಿಮಂಡಲ ಅಂತಂದರೆ ಮಿನಿಸ್ಟರ್ಸ್ ಅಂತ, ಕೌನ್ಸಿಲ್ ಆಫ್, ಸೊ ಇಲ್ಲಿ ನೋಡಿ ಮಿನಿಸ್ಟರ್, ಮಂತ್ರಿಗಳ ಒಂದು ಮಂಡಲ ಅಂತ ಹಾಗೆ. ಸೊ ಅಂದರೆ ಇವರನ್ನು ಮಿನಿಸ್ಟರ್ ಆಗಿ ಇರ್ತಾರೆ. ಅವರು ಮಿನಿಸ್ಟರ್ ಅಂದರೆ ಖಾತೆಗಳನ್ನ ಹೊಂದಿರುವವರು. ಪೋರ್ಟ್ಫೋಲಿಯೋ ಏನಿರುತ್ತೆ, ಪೋರ್ಟ್ಫೋಲಿಯೋ ಗೃಹ ಇಲಾಖೆ ಆಗಿರ್ಬೋದು ಅಥವಾ ರಕ್ಷಣಾ ಇಲಾಖೆ ಆಗಿರ್ಬೋದು ಈ ರೀತಿ, ಅಥವಾ ಹಣಕಾಸು ಇಲಾಖೆ ಈ ರೀತಿ ಒಂದು ಮಿನಿಸ್ಟರ್ಗಳ ಒಂದು ಅಥವಾ ಮಂತ್ರಿಗಳ ಒಂದು ಮಂಡಲ ಈ ಕೌನ್ಸಿಲ್ ಆಫ್ ಒಂದು ಮಿನಿಸ್ಟರ್ ಅನ್ನುವಂಥದ್ದು. ಇದು ಸರ್ಕಾರ ಕೈಗೊಳ್ಳುವಂಥ, ಅಂದರೆ ಈ ಮಂತ್ರಿಮಂಡಲದ ಕುರಿತು ಯಾವ ವಿಧಿ ಹೇಳುತ್ತಾ, ಆರ್ಟಿಕಲ್ 88. ಎಸ್, ಈ ಮಂತ್ರಿಮಂಡಲ ಅನ್ನುವಂಥದ್ದು ಸರ್ಕಾರದ ಅತ್ಯುನ್ನತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂಸ್ಥೆ ಆಗಿದೆ. ಹಾಗೆ ಇದರೊಟ್ಟಿಗೆ ಇಲ್ಲಿ ಏನು ಮಂತ್ರಿಗಳು ಏನಿರ್ತಾರೆ ಇವರಿಗೆ ಒಂದಿಷ್ಟು ಹಕ್ಕುಗಳಿರುತ್ತೆ. ಏನು ಅಂತಂದರೆ ಮಾತನಾಡುವ, ಭಾಗವಹಿಸುವ, ಅಂತಂದರೆ ಕಲಾಪಗಳಲ್ಲಿ ಯಾವುದೇ ಒಂದು ಸದನ ಅಥವಾ ಜಂಟಿ ಒಂದು ಸಭೆಗಳಲ್ಲಿ, ಅಂದರೆ ಇವಾಗ ಲೋಕಸಭೆಯ ಮೆಂಬರ್ ಆಗಿದ್ದವರು ರಾಜ್ಯಸಭೆಯ ಕಲಾಪಗಳಲ್ಲಿ ಕೂಡ ಭಾಗವಹಿಸಬಹುದು. ಅಥವಾ ಇವರಿಬ್ಬರು ಕೂಡ ರಾಜ್ಯಸಭೆ ಅಥವಾ ಲೋಕಸಭೆಯ ಇಬ್ಬರು ಸದಸ್ಯರು ಜಾಯಿಂಟ್ ಸಿಟ್ಟಿಂಗ್ ಅಂತ ಬರುತ್ತೆ, ಜಂಟಿ ಸಭೆ, ಜಾಯಿಂಟ್ ಸೆಷನ್ ಅಥವಾ ಜಂಟಿ ಅಧಿವೇಶನ, ಈ ಎರಡರಲ್ಲಿ ಕೂಡ ಭಾಗವಹಿಸಬಹುದು. ರಾಜ್ಯಸಭೆಯ ಸದಸ್ಯ ಲೋಕಸಭೆಯಲ್ಲಾದರೂ ಅಥವಾ ಲೋಕಸಭೆಯ ಸದಸ್ಯ ರಾಜ್ಯಸಭೆಯಲ್ಲಾದರೂ ಕೂಡ ಈ ಒಂದು ಕಲಾಪಗಳಲ್ಲಿ ಮಾತನಾಡಬಹುದು, ಹಾಗೆ ಭಾಗವಹಿಸಬಹುದು. ಅವರಿಗೆ ಈ ರೀತಿಯ ಒಂದು ಹಕ್ಕಿರತ್ತೆ. ಆದರೆ ಇಲ್ಲಿ ಹಾಗೆ ಸಂಸತ್ತಿನ ಯಾವುದೇ ಸಮಿತಿಯ ಸದಸ್ಯನಾಗಿ ನೇಮಿಸಬಹುದು. ಆದರೆ ಇಲ್ಲಿ ಯಾವುದೇ ರೀತಿಯಂಥ ಮತವನ್ನು ಹಾಕಲಿಕ್ಕೆ ಬರುವುದಿಲ್ಲ. ಇದರರ್ಥ ಲೋಕಸಭೆಯ ಸದಸ್ಯನಾಗಿದ್ದರೆ ಆ ಒಂದು ಸದನದಲ್ಲಿ ಮಾತ್ರ ಏನು ಮಾಡ್ಬೋದು, ಆತ ಇಲ್ಲಿ ಮತವನ್ನು ಚಲಾಯಿಸಬಹುದು. ಆದರೆ ಲೋಕಸಭೆಯ ಸದಸ್ಯ ರಾಜ್ಯಸಭೆಯಲ್ಲಿ ಮತವನ್ನು ಚಲಾಯಿಸಲಿಕ್ಕೆ ಬರುವುದಿಲ್ಲ. ಆದರೆ ಮಾತನಾಡಬಹುದು. ಇವಾಗ ಬಜೆಟ್ ಕುರಿತು ಏನಾದರೂ ರಾಜ್ಯಸಭೆಯ ಸದಸ್ಯ ಲೋಕಸಭೆಯಲ್ಲಿ ಏನು ಮಾಡಬಹುದು, ಮಾತನಾಡಬಹುದು ಬಜೆಟ್ ಕುರಿತು. ಸೊ ಈ ರೀತಿ ಮಾತನಾಡಬಹುದೇ ಅಥವಾ ಭಾಗವಹಿಸಬಹುದೇ ಹೊರತು ಅಲ್ಲಿ ಮತ ಹಾಕಲಿಕ್ಕೆ ಬರುವುದಿಲ್ಲ. ಸೊ ಆ ಸದನದಲ್ಲಿ ಮಾತ್ರ ಆತ ಏನು ಮಾಡಬಹುದು, ಮತವನ್ನು ಹಾಕ್ಬೋದು, ಬೇರೆ ಸದನದಲ್ಲಿ ಬರೋದಿಲ್ಲ. ಹಾಗೆ ಇವರ ಒಂದು ಸಲಹೆಯ ಸ್ವರೂಪ, ಅಂದರೆ ಈ ಮಂತ್ರಿಮಂಡಲ ಏನಿರುತ್ತೆ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇವರ ನೀಡುವಂಥ ಒಂದು ಸಜೆಷನ್ ಏನು ಇರುತ್ತೆ, ಅದರ ಸ್ವರೂಪ ಯಾವ ರೀತಿ ಅನ್ನೋದು ನೋಡೋಣ. ಸೊ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಸಲಹೆಗೆ ಇಲ್ಲಿ ರಾಷ್ಟ್ರಪತಿಗಳು ಬದ್ಧರಾಗಿರಬೇಕಾಗತ್ತ. ಸೊ ಅಂದರೆ ಬೈಂಡಿಂಗ್ ಅಂತ ಅರ್ಥ, ಅಂದರೆ ಅವ್ರು ಹೇಳಿದ್ದು ಫೈನಲ್ ಆಗಿರುತ್ತೆ, ಅದನ್ನು ಒಪ್ಕೊಳ್ಳೇಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸುವಂತಿಲ್ಲ. ಅಂದರೆ ಇವ್ರು ಏನು ಸಲಹೆಯನ್ನು ನೀಡ್ತಾರೆ ಆ ಸಲಹೆಯನ್ನು ಇಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾವುದೇ ನ್ಯಾಯಾಲಯದಲ್ಲಿ ರಾಷ್ಟ್ರಪತಿಗಳಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ನೀಡುವಂಥ ಸಲಹೆಯನ್ನು ಯಾವುದೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸುವಂತಿಲ್ಲ. ಅಂದರೆ ಏನು ಸಲಹೆಯನ್ನು ನೀಡಿದಿರಿ, ಯಾವ ರೀತಿಯ ಸಲಹೆಯನ್ನು ನೀಡಿದಿರಿ ಅನ್ನೋದನ್ನ ಕುರಿತು ಇಲ್ಲಿ ಪ್ರಶ್ನೆಯನ್ನು ವಿಚಾರಣೆಯನ್ನು ಮಾಡೋ ಹಾಗಿಲ್ಲ. ಹಾಗೆ ಇಲ್ಲಿ ನೋಡಿ, ಲೋಕಸಭೆಯ ವಿಸರ್ಜನೆಯ ನಂತರವೂ ಕೂಡ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಧಿಕಾರ ವಹಿಸಿಕೊಳ್ಳುವಂಥದ್ದನ್ನು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಸೊ ಇವಾಗ ಲೋಕಸಭೆ ವಿಸರ್ಜನೆ ಆಗುತ್ತೆ ಅಂತ ಅನ್ಕೋಣ, ಅದರ ಅಧಿಕಾರಾವಧಿ ಮುಗಿಯುತ್ತಾ. ಸೊ ಈ ಒಂದು ಅಂದರೆ ವಿಸರ್ಜನೆಯ ನಂತರ ಅಂತಂದರೆ ಇವಾಗ ಇದು ಚುನಾವಣಾ ಪೀರಿಯಡ್ ಆಗಿರುತ್ತೆ, ಅಂದರೆ ಇಲೆಕ್ಷನ್ ಘೋಷಣೆಯನ್ನು ಮಾಡಿರ್ತಾರೆ. ಅವಾಗ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಥವಾ ಈ ಅಧಿಕಾರಗಳನ್ನ ಏನು ತೆಗೆದುಕೊಳ್ಳುತ್ತೆ ಅದನ್ನು ನಿಲ್ಲಿಸಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಸಲಹೆ ಇಲ್ಲದೆ ರಾಷ್ಟ್ರಪತಿಗಳು ತಮ್ಮ ಕಾರ್ಯನಿರ್ವಾಹಕ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಬರುವುದಿಲ್ಲ. ಸೊ ಇಲ್ಲಿ ರಾಷ್ಟ್ರಪತಿಗಳು ತಮ್ಮ ಕಾರ್ಯನಿರ್ವಾಹಕ ಅಧಿಕಾರವನ್ನು ಚಲಾಯಿಸಬೇಕಾದ್ರೆ ಅದಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಒಂದು ಅಂದರೆ ಮಂತ್ರಿಮಂಡಲದ ಸಲಹೆ ಅಗತ್ಯವಾಗಿರುತ್ತೆ. ಎಸ್, ಹಾಗಿದ್ರೆ ಈ ಮಂತ್ರಿಗಳನ್ನ ಯಾವ ರೀತಿ ನೇಮಕ ಮಾಡಲಾಗತ್ತಾ? ಸೊ ಇದರ ಕುರಿತು ಕೂಡ ಸೊ ಏನಿವಾಗ ಪ್ರಧಾನಮಂತ್ರಿಗಳ ನೇಮಕಾತಿ ಅಂತ ಬಂದಾಗ ಅವರ ನೇಮಕಾತಿಯ ಬಗೆಗೆ ಯಾವುದೇ ನಿರ್ದಿಷ್ಟ ನಿಬಂಧನೆಗಳಿರಲಿಲ್ಲ. ಅದೇ ರೀತಿಯಾಗಿ ಈ ಮಂತ್ರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಕೂಡ ನಿರ್ದಿಷ್ಟ ನಿಬಂಧನೆಗಳಿಲ್ಲ. ಆದರೆ ಇಲ್ಲಿ ಬಹುಮತ ಒಂದು ಪಕ್ಷದ ಅಥವಾ ಬಹುಮತ ಒಂದು ಮೈತ್ರಿಕೂಟದ ಸದಸ್ಯರನ್ನು ಏನು ಮಾಡಲಾಗತ್ತೆ, ಇಲ್ಲಿ ಮಂತ್ರಿಗಳನ್ನಾಗಿ ನೇಮಕ ಮಾಡಲಾಗತ್ತೆ. ಸೊ ಅಂಡರ್ ಆರ್ಟಿಕಲ್ 75 ಅಡಿಯಲ್ಲಿ
ಇವರನ್ನು ಕೂಡ ಅಂದರೆ ಈ ಮಂತ್ರಿ ಮಂಡಲವನ್ನು ಅಥವಾ ಮಂತ್ರಿಗಳನ್ನು ಕೂಡ ಇಲ್ಲಿ ರಾಷ್ಟ್ರಪತಿಗಳು ಪ್ರಧಾನಿಯವರನ್ನು ಇಲ್ಲಿ ಏನು ಮಾಡ್ತಾರೆ, ನೇಮಕ ಮಾಡ್ತಾರೆ. ಇಲ್ಲಿ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಏನು ಮಾಡ್ತಾರೆ, ಈ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು. ಸೊ ಇವರಿಗೂ ಕೂಡ ಪ್ರಮಾಣ ವಚನ ಮತ್ತು ಪ್ರತಿಜ್ಞಾ ವಿಧಿಯನ್ನು ರಾಷ್ಟ್ರಪತಿಗಳ ಮೂಲಕ ಬೋಧಿಸಲಾಗತ್ತೆ. ಸೊ ಇಲ್ಲಿ ನೋಡಿ, ಇವರು ಹೊಣೆಗಾರಿಕೆ, ಇವರಿಗೆ 2 ರೀತಿ ಹೊಣೆಗಾರಿಕೆಗಳಿರುತ್ತೆ. ಒಂದು ಸಾಮೂಹಿಕ ಮತ್ತು ವೈಯಕ್ತಿಕ ಹೊಣೆಗಾರಿಕೆ ಅನ್ನುವಂಥದ್ದು. ಇವರು ಸಾಮೂಹಿಕವಾಗಿ ರಾಷ್ಟ್ರಪತಿಗಳಿಗೆ ಹೊಣೆಗಾರರಾಗಿದ್ದರೆ, ವೈಯಕ್ತಿಕವಾಗಿ ಇವರು ಲೋಕಸಭೆಗೆ ಹೊಣೆಗಾರರಾಗಿರ್ತಾರೆ. ಹಾಗೆ ಇಲ್ಲಿ ಕ್ಯಾಬಿನೆಟ್ ಅಂತ ಬರುತ್ತೆ. ಸೊ ಈ ಕ್ಯಾಬಿನೆಟ್ ಅನ್ನುವಂಥದ್ದು ಅತ್ಯುನ್ನತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಭಾಗ ಆಗಿದೆ. ಉದಾಹರಣೆಗೆ ಇವಾಗ ಈ GST ಜಾರಿ ಅನ್ನುವಂಥದ್ದು ಏನಿತ್ತು, ಜಾರಿಗೆ ಕ್ಯಾಬಿನೆಟ್ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಸೊ ಇದು ಏನಾಗುತ್ತೆ, ಪ್ರಮುಖ ನೀತಿಯನ್ನು ರೂಪಿಸುವುದಂತಾಗಿದೆ. ಅಂದರೆ ಈ ಕ್ಯಾಬಿನೆಟ್ ಅಂತಂದರೆ ಇವಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ನಲ್ಲಿ ಏನು ಮಾಡಲಾಗುತ್ತೆ, ಕೆಲವೊಂದಿಷ್ಟು ಮಹತ್ವವನ್ನು ಪಡೆದಂಥ ಒಂದು ಡಿಪಾರ್ಟ್ಮೆಂಟ್ಗಳೇನಿರುತ್ತೆ ಅಥವಾ ಸಚಿವಾಲಯಗಳೇನಿರುತ್ತೆ. ಸೊ ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ಬೋದು. ಸೊ ಇಂಥ ಒಂದು ಪ್ರಮುಖ ಒಂದು ಮಿನಿಸ್ಟರ್ಸ್ ಏನಿರುತ್ತೆ, ಸೊ ಇವುಗಳೇನು ಮಾಡುತ್ತಾ ಪ್ರಮುಖ ನೀತಿಗಳನ್ನ ರೂಪಿಸುತ್ತಾ ಅಥವಾ ಅತ್ಯುನ್ನತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಭಾಗ ಆಗಿದೆ ಈ ಒಂದು ಕ್ಯಾಬಿನೆಟ್ ಅನ್ನುವಂಥದ್ದು. ಸೊ ಹೀಗಾಗಿದ್ದು ಒಂದು ಉನ್ನತ ಕಾರ್ಯನಿರ್ವಾಹಕ ಪ್ರಾಧಿಕಾರವಾಗಿದೆ. ಹಾಗೆ ಪಕ್ಷದ ಅಥವಾ ದೇಶದ ಯಾವುದೇ ಪ್ರಮುಖ ಬಿಕ್ಕಟ್ಟನ್ನು ನಿರ್ವಾಹಕ ಕೂಡ ಆಗಿರುತ್ತೆ ಇದು. ಹಾಗೆ ಎಲ್ಲ ಪ್ರಮುಖ ಶಾಸಕಾಂಗ ಮತ್ತು ಹಣಕಾಸು ವಿಷಯಗಳನ್ನ ಇದು ನಿರ್ಧಾರ ಮಾಡುತ್ತೆ. ಹಾಗೆ ಉನ್ನತ ನೇಮಕಾತಿಗಳ ಮೇಲೆ, ಸೊ ಏನಿವಾಗ UPSC ಆಗಿರ್ಬೋದು, ಅಟಾರ್ನಿ ಜನರಲ್ ಆಗಿರ್ಬೋದು, CAG ಆಗಿರ್ಬೋದು, ಈ ರೀತಿ ಉನ್ನತ ನೇಮಕಾತಿಗಳ ಮೇಲೆ ಏನು ಮಾಡುತ್ತೆ, ಇದು ನಿಯಂತ್ರಣವನ್ನು ಸಾಧಿಸುತ್ತೆ ಈ ಒಂದು ಕ್ಯಾಬಿನೆಟ್. ಸೊ ನಂತರದಲ್ಲಿ ಕಿಚನ್ ಕ್ಯಾಬಿನೆಟ್ ಅಂತ ಬರುತ್ತೆ. ಕಿಚನ್ ಕ್ಯಾಬಿನೆಟ್, ಸೊ ಇದು ಒಂದು ಅನೌಪಚಾರಿಕ ಭಾಗ ಆಗಿದೆ. ಸೊ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಮತ್ತು 2 ರಿಂದ 4 ಪ್ರಭಾವಿ ಸಹೋದ್ಯೋಗಿಗಳಿರ್ತಾರೆ. ಸೊ ಇಲ್ಲಿ ಹೋಮ್ ಮಿನಿಸ್ಟರ್ ಅಂತ ಆಗಿರ್ಬೋದು, ಅಥವಾ ಫೈನಾನ್ಸ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಈ ರೀತಿ ಪ್ರಭಾವಿ ಸಹೋದ್ಯೋಗಿಗಳು ಇದರ ಭಾಗ ಆಗಿರ್ತಾರೆ. ಸೊ ಇಲ್ಲಿ ಸಲಹೆ ಏನು PM ಅವ್ರಿಗೆ ಸಲಹೆಯನ್ನು ನೀಡುತ್ತೆ. ಇವರು PMಗೆ ಸಲಹೆಯನ್ನು ನೀಡ್ತಾರೆ. ಸೊ ಈ ಒಂದು ಕಿಚನ್ ಕ್ಯಾಬಿನೆಟ್ನಲ್ಲಿ ಹೊರಗಿನವರನ್ನು ಕೂಡ ಒಳಗೊಂಡಿರಬಹುದು. ಹೊರಗಿನವರು ಅಂತಂದರೆ ತಮ್ಮ ಸರ್ಕಾರದ ಭಾಗ ಆಗಿರುವ ವ್ಯಕ್ತಿಗಳನ್ನು ಹೊರತುಪಡಿಸಿ ತಮ್ಮ ಸ್ನೇಹಿತರು ಹಾಗೆ ಕುಟುಂಬ ಸದಸ್ಯರನ್ನು ಕೂಡ ಇದು ಒಳಗೊಂಡಿರುತ್ತೆ. ಸೊ ಹೀಗಾಗಿದ್ದು ಒಂದು ಹೆಚ್ಚು ಪರಿಣಾಮಕಾರಿ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸಂಸ್ಥೆಯಾಗಿರುತ್ತೆ. ಆದರೆ ಇಲ್ಲಿ ನೋಡಿ, ಈ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರನ್ನ ಇದರಲ್ಲಿ ಒಳಗೊಳ್ಳುವ ಮೂಲಕ ಏನಾಗುತ್ತೆ, ತಮ್ಮ ಸಚಿವ ಸಂಪುಟ ಏನಿರುತ್ತೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರುತ್ತೆ ಇದರ ಅಧಿಕಾರವನ್ನು ಕಡಿಮೆ ಮಾಡುತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ USA ಮತ್ತು ಬ್ರಿಟನ್ನಲ್ಲಿದೆ, ಭಾರತದಲ್ಲಿ ಇಲ್ಲ ಇದು. ಸೊ ನೆಕ್ಸ್ಟ್ ಇಲ್ಲಿ ಸೊ ಇಲ್ಲಿ ಮುಖ್ಯಮಂತ್ರಿಯ ಕುರಿತು ನಾವು ಮುಂದಿನ ಕ್ಲಾಸಲ್ಲಿ ಚರ್ಚೆನ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮುಖ್ಯಮಂತ್ರಿ ಮತ್ತು ಈ ರಾಜ್ಯ ಸರ್ಕಾರದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಚರ್ಚೆನ ಮಾಡೋಣ.